ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನೋಡ್ರಿ ಇಲ್ಲೇನು ಬಂದಾವಂತ ಬೆಟ್ಟದ ನೆಲ್ಲಿಕಾಯಿ ಅವ ನನ್ನ ಹತ್ರ. 2 kg ತನಕ ಇದ್ದು ರೀ ಇವು ನೆಲ್ಲಿಕಾಯಿ. ಅವನ್ನ ಸ್ವಚ್ಛ ತೊಳೆದು ಒರೆಸಿ ಆರಾಕಿ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ 4 ಭಾಗ ಮಾಡ್ಕೊಂಡೇನಿ. ಒಂದು ಉಪ್ಪಿನಕಾಯಿ ಮಾಡ್ತೀನಿ, ಒಂದು ಚಟ್ನಿ ಮಾಡ್ತೀನಿ, ಒಂದು 6 ತಿಂಗಳು ಏನು ವರ್ಷದ ತನಕ ಸ್ಟೋರ್ ಮಾಡ್ಲಿಕ್ಕೆ ಒಂದಿಷ್ಟು ತೆಗೆದಿಡ್ತೀನಿ. ಆಮೇಲೆ ಬೀಜವೇನವಲ್ಲ ಅವನ್ನ ನೀರು ಕುದಿಸಿ ತಗೊಂಬಿಡೋಣಂತ. ಆ ನೀರಿಗೆ ಒಂದು ಸ್ವಲ್ಪ ಬೆಲ್ಲ ಉಪ್ಪು ಹಾಕ್ಕೊಂಡು ಕುಡಿದ್ರೆ ಏನೇ ಗ್ಯಾಸ್ಟ್ರಿಕ್ ಇದ್ದರೂ ಕಮ್ಮಿ ಆಗ್ತದೆ. ಸೊ ಹಂಗೆ ಮಾಡಿ ಅದನ್ನೊಂದು ಪಾನಕಗತೆ ಮಾಡೋಣಂತ. ಈಗ ನೋಡಿರಿ, ಒಂದು ತೊಕ್ಕು, ಒಂದು ಗುಳಂಬ, ಒಂದು ಚಟ್ನಿ ಮಾಡ್ಲಿಕ್ಕಂತ ರೆಡಿ ಮಾಡಿ ಇಟ್ಕೊಂಡೇನಿ. ಇವು ಬೀಜಗಳವಲ್ಲ ಹಾಗೆ ವೇಸ್ಟ್ ಮಾಡೋದು ಬೇಡ. ಇವು ಖರೆ ಉಪ್ಪು ಹಾಕಿ ಒಣಗಿಸಿಡ್ತಾರೆ ರೀ. ಬೇಕಂದಾಗ ಬಯಾಡಿಸ್ಲಿಕ್ಕೆ ಬರ್ತದೆ ಬೀಜ, ಆಮೇಲೆ ಚೆಲ್ಲೋದು. ಆದರೆ ಅದಕ್ಕಿಂತ ನೀರು ಹಾಕಿ ಕುದಿಸಿಟ್ಕೊಂಡ್ಬಿಟ್ರೆ ಚಲೋ ಆಗ್ತದೆ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಫಸ್ಟ್ ಏನು ಮಾಡೋಣ, ಉಪ್ಪಿನಕಾಯಿ ಮಾಡೋಣ ಅಂತ. ಈಗ ನೋಡಿರಿ, ನೆಲ್ಲಿಕಾಯಿ ಈ ರೀತಿ ಹೆಚ್ಚಿಟ್ಕೊಂಡೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ನೋಡ್ಕೊಂಡು ಉಪ್ಪು ಹಾಕ್ಬೋದು ರೀ. ಅಕಸ್ಮಾತ್ ಕಮ್ಮಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಆಮೇಲೆ ಹಾಕ್ಬೋದು. ಹಿಂಗೆ ಹಾಕ್ಲಿಕತ್ತೀನಿ. ಭಾಳ ಬೇಗ ಆಗ್ಬಿಡ್ತದೆ ರೀ ಐಟಮ್ಸ್. ಆಮೇಲೆ ಇದೇನಿರ್ತದಲ್ಲ 6 ತಿಂಗಳ ತನಕ ಭಾಳ ಚಲೋ ಉಳಿತದೆ. ನೀವು ಫ್ರಿಜ್ ಒಳಗೆ ಇಡಬೇಕು, ಹೊರಗೆ ಇಡ್ಲಿಕ್ಕೆ ಬರೋಂಗಿಲ್ಲ, ಫ್ರಿಜ್ನಾಗ ಇಡಬೇಕಾಗ್ತದೆ. ಈಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಲಿಕತ್ತೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದೆ. ಆಮೇಲೆ ಏನು ನೀವು ಕಮೆಂಟ್ ಮಾಡ್ಲಿಕ್ಕತ್ತಿರಲ್ಲ, ನನಗೆ ಬಹಳ ಖುಷಿ ಆಗ್ಲಿಕ್ಕತ್ತದ ರೀ. ಇದೇ ನನಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಈಗ ನೋಡಿರಿ, ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಪುಡಿ ಹಾಕಿದೆ. ಎಲ್ಲ ಸ್ವಲ್ಪ ಹಾಕ್ಬೇಕು ರೀ, ಒಂದು ಅರ್ಧ ಚಮಚದಷ್ಟು. ಯಾಕಂದ್ರೆ ಪ್ರಮಾಣ ಭಾಳ ಇಲ್ಲ, ಒಂದು ಮುಷ್ಟಿ ಮೇಲೆ ಅದು ಉಪ್ಪಿನಕಾಯಿದು. ಈಗ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅನಿಸಿದ್ರೆ ಕಲಿಸಿ ಇಟ್ಟ ಮೇಲೆ ನೀವು ಟೇಸ್ಟ್ ನೋಡಿ ಬೇಕಂದ್ರೆ ನೀವು ಇನ್ಕ್ಲೂಡ್ ಮಾಡ್ಕೋಬೋದು ಯಾವುದಾದ್ರೂ ಒಂದು ಪದಾರ್ಥಗಳನ್ನು. ಈಗೇನು ಮಾಡ್ತೇನೆ ನಾನು, ಇದನ್ನು ಫಸ್ಟ್ ಕೈ ಆಡಿಸ್ಕೊಂಡ್ಬಿಡೋಣಂತ. ಇದಕ್ಕೆ 1 ಚಮಚದಷ್ಟು ವಿನಿಗರ್ ಹಾಕೀನಿ. ವಿನಿಗರ್ ಯಾಕಂದ್ರೆ ನೀವು 6 ತಿಂಗಳ ತನಕ ಇಡ್ಬೋದು ಅನ್ನಲ್ಲ, ಫ್ರಿಜ್ ಒಳಗಾದರೂ ನೀವು ಹಾಗೆ ಇಟ್ಟರೆ ಚಲೋ ಉಳಿಯಂಗಿಲ್ಲ. ಅದೇ ಒಂದು ಸ್ವಲ್ಪ ವಿನಿಗರ್ ಹಾಕ್ಬಿಟ್ರೆ ಒಂದು ರೀತಿ ಪ್ರಿಸರ್ವೇಟಿವ್ ಕೆಲಸ ಮಾಡ್ತದೆ ಅದು. ಹಾಗಾಗಿ ಈಗ ಕೈ ಆಡಿಸೋಣಂತ ಚೆಂದಾಗಿ ಒಂದ್ಸಲ. ಇದನ್ನು ಗುಳಂಬನೂ ಮಾಡ್ತೇನೆ ರೀ. ಈಗೇನು ನಿಮ್ಗೆ ನೆಲ್ಲಿಕಾಯಿ ತೋರಿಸ್ತೀನಲ್ಲ, ಅದರೊಳಗೆ ಅರ್ಧ ಪೂರ ಗುಳಂಬಕ್ಕೆ ತೊಗೊಂಡೆ. ಇನ್ನು ಅರ್ಧದಾಗ ಇದೆಷ್ಟು ಐಟಮ್ ರೆಡಿ ಮಾಡ್ಕೊಂಡೇನಿ. ಒಂದು ಚಟ್ನಿ, ಉಪ್ಪಿನಕಾಯಿ, ತೊಕ್ಕು, ಆಮೇಲೆ ಒಂದು ಸ್ವಲ್ಪ ಜ್ಯೂಸ್ ಉಳಿಲಿ ಅಂಥೇಳಿ ಆ ರೀತಿ ನೆಲ್ಲಿಕಾಯಿ ಇಟ್ಟೇನಿ. ಇನ್ನು ನೆಲ್ಲಿಕಾಯಿ ಅಡ್ಕೆ ಮಾಡಿಲ್ರಿ, ಬಿಸಿಲಿಲ್ಲ ಅಂತ. ಬೇಕಾದ್ರೆ ನಾ ಏನು ಅದು ಫ್ರೀಝರ್ನಾಗ ಇಡ್ತೇನಲ್ಲ ನೆಲ್ಲಿಕಾಯಿ, ಅದನ್ನು ತೆಗೆದು ಉಪ್ಪು ಹಾಕಿ ಮುಂದೆ ಒಣಗಿಸಿ ಇಟ್ಕೋಬೋದು. ಈಗ ನೋಡಿರಿ, ಈಗ ಇದಕ್ಕೆ ಒಂದು 3 ಚಮಚದಷ್ಟು ಖಾರ ಪುಡಿ ಹಾಕಿದೆ. ಮೊದಲೆಲ್ಲ ಮಸಾಲೆ ಹಾಕ್ಕೊಂಡೇನಿ. ಮೆಂತೆ, ಇಂಗು, ಉಪ್ಪು, ವಿನಿಗರ್, ಸಕ್ಕರೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಇದಕ್ಕೆ ಒಂದು 3 ಚಮಚ ಖಾರ ಪುಡಿ ಹಾಕೀನಿ. ಪ್ರಮಾಣ ಭಾಳ ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ಹಾಕೀನಿ. ಇಷ್ಟೇ ಸಾಕಾಯ್ತಿದು ಖಾರ ಪುಡಿ. ಹಿಂಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು, ಚೆನ್ನಾಗಾಗ್ತದೆ ಟೇಸ್ಟ್. ಚೆನ್ನಾಗಿ ಇದನ್ನು ಕೈ ಆಡಿಸ್ಕೊಳ್ಳೋಣಂತ ಒಂದ್ಸಲ. ಇದನ್ನು ನೀವು ಏರ್ಟೈಟ್ ಡಬ್ಬಿ ಒಳಗೆ ಅಥವಾ ಕಾಜಿನ ಬಾಟಲ್ ಇರ್ತದಲ್ಲ ಅದ್ರೊಳಗೆ ಹಾಕಿ ಫ್ರಿಜ್ನಾಗ ಇಟ್ಬಿಡ್ರಿ. ಹೊರಗೆ ಇಡಬೇಕಂದ್ರೆ ಇದನ್ನೊಂದು ಸ್ವಲ್ಪ ಉಗಾದಾಗ ಬೇಯಿಸ್ಕೊಂಡು ಮಾಡ್ತಾರೆ. ಆದ್ರೆ ಇವೆಲ್ಲ ಕ್ರೇಜ್ ಹೆಂಗಂದ್ರೆ ಸ್ವಲ್ಪ ದಿವಸ ಇರ್ತದೆ ರೀ, ಆಮೇಲೆ ಹಂಗೆ ಬೇಕಾಗಂಗಿಲ್ಲ ಇವ. ಈಗ ಸ್ಟಾರ್ಟಿಂಗ್ ಇರ್ತದಲ್ಲ, ಹುಡುಗರಂತೂ ಸ್ವಲ್ಪ ಉಪ್ಪು, ಹಿಂಗೆ ಖಾರ ಪುಡಿ ಉದುರಿಸಿ ಇಟ್ಬಿಟ್ರೆ ತಿಂದುಬಿಡ್ತಾರೆ ಹಾಗೆ. ನೀವು ಈ ರೀತಿ ಉಪ್ಪಿನಕಾಯಿ ಮಾಡಬೇಕಂತೂ ಇಲ್ಲ, ಅದು ಕೂಡ ಇಷ್ಟಪಡ್ತಾರೆ. ಈಗೇನು ನಾ ಮಾಡಿದೆ, ಒಂದು 4 ಚಮಚದಷ್ಟು ಎಣ್ಣೆ ತೊಗೊಂಡೆ. ಮಾಮೂಲು ನಾವು ಹೆಂಗೆ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದೇ ಎಣ್ಣೆನೇ ತೊಗೊಂಡಿನಿ. ಖಡ ಕಾಸಬೇಕು. ಕಾಸಿ ಅದನ್ನು ಇದಕ್ಕೆ ಹಾಕ್ಬಿಡೋಣಂತ. ಏನೋ ಉಪ್ಪಿನಕಾಯಿಗಂತ ಏನು ಮಸಾಲೆ ಕಲಸಿಟ್ಕೊಂಡೇವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಕೈ ಆಡಿಸಿ ಇಡೋಣಂತ. ಈಗ ನೋಡಿರಿ, ಕಾದ ಎಣ್ಣೆ ಆರಬೇಕು ಪೂರ, ಆಮೇಲೆ ಹಾಕಬೇಕು ಪೂರ. ಈಗ ನಾನು ಸ್ಟೀಲ್ ಪಾತ್ರೆ ಒಳಗೆ ಮಾಡ್ಲಿತ್ತೇನಲ್ಲ ಹಾಗಾಗಿ. ಆಮೇಲೆ ಪ್ರಮಾಣ ಭಾಳ ಇಲ್ಲ, ಬಿಸಿದು ಹಾಕಿದೆ ನಡೀತದೆ. ಇಲ್ಲಾಂದ್ರೆ ನೀವು ಸ್ಟೋರ್ ಮಾಡಬೇಕು ಒಂದು 6 ತಿಂಗಳಿಗೆ ಅಂತಂದ್ರೆ ಎಣ್ಣೆ ಖಡ ಕಾಸಿ ಆಫ್ ಮಾಡಿ ಅದನ್ನು ಹಾಕಬೇಕು ಉಪ್ಪಿನಕಾಯಿಗೆ. ಆಮೇಲೆ ನೀವು ಪ್ಲಾಸ್ಟಿಕ್ ಕಂಟೈನರ್ ಒಳಗೆ ಹಾಕೋ ಮುಂದೆ ಬಿಸಿ ಎಣ್ಣೆದು ಹಾಕ್ಲಿಕ್ಕೆ ಹೋಗ್ಬಾರ್ದು ಅನ್ನೋದಕ್ಕೆ ಕಾಸಿ ಆರಿದ ಎಣ್ಣೆನೇ ಹಾಕೋದು ಇದಕ್ಕೆ. ಈಗ ನೋಡಿರಿ, ಒಂದು 5 ರಿಂದ 6 ಚಮಚದಷ್ಟು ಎಣ್ಣೆ ಕಾಣಬೇಕದು, ಮೇಲೆ ಆಯಿಲ್ ಆಗಬೇಕದು. ಈ ರೀತಿ ಮಾಡಿ ಚೆಂದಾಗಿ ಕಲಿಸ್ಬೇಕು ರೀ. ಕಲಿಸಿ ಒಂದು 2-3 ದಿವಸ ಇಟ್ಟರೆ ಸಾಕು, ನಿಮಗೂ ಉಪ್ಪಿನಕಾಯಿ ರೆಡಿ ಆಗಿಬಿಡ್ತದೆ. ಇವತ್ತೇ ತಿನ್ನೋಂಗೆ ಆಗಿರ್ತದದು. ಆದರೂ ಒಂದು ಸ್ವಲ್ಪ ಉಪ್ಪು, ಖಾರ ಎಲ್ಲ ಆ ನೆಲ್ಲಿಕಾಯಿ ಒಳಗೆ ಸೇರ್ಕೋಬೇಕು ಅನ್ನೋದಕ್ಕೆ ಈ ರೀತಿ ಕಲಿಸಿ 1-2 ದಿವಸ ಇಟ್ಟರೆ ಸಾಕು.
ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಸಿಂಪಲ್ ಆಗಿರುವಂಥ ಉಪ್ಪಿನಕಾಯಿ ಹೇಳ್ಕೊಟ್ಟೆ ನಾನು ನಿಮಗೆ. ನೆಲ್ಲಿಕಾಯಿ ಉಪ್ಪಿನಕಾಯಿ, ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಖುಷಿ ಆಗ್ತದೆ, ಕಮ್ಯುನಿಕೇಟ್ನಾಗ ನಾವು ಇದ್ದಂಗೆ ಇರ್ತದೆ. ಆಮೇಲೆ ಅಲ್ಲೊಂದು ಬೆಲ್ ಬರ್ತದಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತದೆ. ಆಮೇಲೆ ಭಾಳಷ್ಟು ಜನ ನೀವು ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡ್ಲಿಕ್ಕತ್ತೀರಿ. ಪ್ಲೀಸ್ ನನ್ನ ಚಾನಲನ್ನು